ಮೊದಲ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಈ ಚಿತ್ರದ ಜರ್ನಿ ಪ್ರಾರಂಭ ಆಗಿದ್ದು 2021ರಲ್ಲಿ. ನಾವು ಅಂಜನವರು ನಮ್ಮ ರಂಗಭೂಮಿಗೆಲ್ಲ ಮಾಡಬೇಕಿತ್ತು, ಆವಾಗಲೇ ಕಾರಣಾಂತರದಿಂದ ಆಗಿರಲಿಲ್ಲ. ಅವ್ರು ಬಂದು ನಮ್ಮ ಹತ್ರ ಎಲ್ಲ ನಾವೊಂದು ಸಿನಿಮಾ ಮಾಡೋಣ ಉತ್ತರ ಕರ್ನಾಟಕದ ಭಾಷೆ ಇತ್ತು ಅಂತ ಹೇಳಿದಾಗ, ನಾನೊಂದು ಉತ್ತರ ಕರ್ನಾಟಕ ಭಾಷೆ ಹುಲಿಬೀರ ಅಂತ ಒಂದು ಸಿನಿಮಾ ಕತೆ ಮಾಡ್ಕೊಂಡಿದ್ದೆ. ಹಾಗೆ ನಾವು ಈ ನಿರ್ಮಾಪಕರನ್ನು ಹುಡುಕ್ತಾ ಇರುವಾಗ ನಮ್ಮ ಮೇಡಮ್ ಸುರಜಾತ ಮೇಡಮ್ ಅವರು ನಮಗೆ ತುಂಬ ಪರಿಚಯ ಮೊದಲಿನಿಂದಲೂ. ಅವರ ಪರಿಚಯ ಆದ ನಂತರ ನಾವು ಅವ್ರಿಗೆ ಕತೆ ಹೇಳಿದೆವು. ಹಾಗೆ ದಾವಲ್ ಸರ್ಗೂ ಕತೆ ಹೇಳಿದೆವು. ಎಲ್ಲರೂ ಸೇರಿಕೊಂಡು ಈ ತುಂಬ ಚೆನ್ನಾಗಿದೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನಾವೆಲ್ಲರೂ ಮಾಡೋಣ, ಅದಕ್ಕೆ ನಮ್ಮ ಅಶೋಕ್ ಸರ್ ಆಮೇಲೆ ಬಂದು ಸೇರಿಕೊಂಡ್ರು. ಹೀಗೆ ಈ ಚಿತ್ರದ ಜರ್ನಿ ಪ್ರಾರಂಭ ಆಯಿತು. ಈಗ ನವಂಬರ್ ತಿಂಗಳ ಕೊನೆಯಲ್ಲಿ ಮುಹೂರ್ತ ಮಾಡಿ 2 ಹಂತದಲ್ಲಿ ಚಿತ್ರೀಕರಣ ಮಾಡಿದೆವು. ಬಾದಾಮಿಯ ಸುತ್ತಮುತ್ತ. ಬಾದಾಮಿಯಲ್ಲಿ ಮಾಡಿದ ಕಾರಣ ತಮ್ಮನ್ನು ಯಾರನ್ನೂ ಆಹ್ವಾನಿಸೋಕ್ಕಾಗಲಿಲ್ಲ. ಅಲ್ಲೇ ಮುಹೂರ್ತ ಮಾಡಿಕೊಂಡು ಅಲ್ಲೇ ಒಟ್ಟು ಬಾದಾಮಿಯಲ್ಲಿ ಪ್ರಥಮ ಹಂತದ ಚಿತ್ರೀಕರಣ 31 ದಿನ, 2ನೇ ಹಂತ ಚಿತ್ರೀಕರಣ 20 ದಿನ ಮಾಡಿದೆವು. ಒಟ್ಟು 51 ದಿನ ಬಾದಾಮಿಯ ಸುತ್ತಮುತ್ತನೇ ಮಾಡಿದೆವು ಉತ್ತರ ಕರ್ನಾಟಕದಲ್ಲಿ. ಈಗ ಎಡಿಟಿಂಗ್ ಮುಗಿದು ಡಬ್ಬಿಂಗ್ ಹಂತದಲ್ಲಿ ಇದೆ ಸಿನಿಮಾ. ಈ ಚಿತ್ರಕ್ಕೆ ನಮ್ಮ ಸರ್ ವೀರ್ ಸಮರ್ಥ ಅವರು ಮ್ಯೂಸಿಕ್ಕು. ಬಹುತೇಕ ಎಲ್ಲರೂ ಉತ್ತರ ಕನ್ನಡ ಕಲಾವಿದರೇ ಇರೋದ್ರಿಂದ ನಮ್ಮ ಇವರು ಕ್ಯಾಮ್ರಾಮನ್ನು ಉತ್ತರ ಕನ್ನಡದವರೇ, ಆಮೇಲೆ ಹೀರೋಯಿನ್ ಅವರು ಉತ್ತರ ಕರ್ನಾಟಕನೇ, ಅಂಜನವರು ಉತ್ತರ ಕರ್ನಾಟಕದವರೇ. ಈ ಭಾಷೆ ಪೂರ್ಣ ಉತ್ತರ ಕರ್ನಾಟಕದ ಸೊಗಡನ್ನೇ ಇಟ್ಟುಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಅದಕ್ಕೆ ನಮ್ಮ ಈ ಸಿನಿಮಾದ ಎಲ್ಲೂ ನಮಗೆ ತೊಂದರೆ ಆಗದಾಗೆ, ನಮ್ಮ ಪ್ರತಿ ಹಂತದಲ್ಲೂ ನಮ್ಮ ಬೆನ್ನೆಲುಬಾಗಿ ನಿಂತಿರುವ ನಮ್ಮ ನಿರ್ಮಾಪಕರುಗಳು ಯಾವ ಹಂತದಲ್ಲೂ ಸಿನಿಮಾಕ್ಕೆ ಎಲ್ಲೂ ತೊಂದರೆ ಆಗದಾಗೆ ಹಾಗೂ ಸಿನಿಮಾಕ್ಕೆ ಎಲ್ಲೂ ಬಜೆಟ್ ಕಡಿಮೆ ಆಗದಾಗೆ ನೋಡಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ಮಾಡಿ ಬಂದಿದ್ದೀವಿ. ಈಗ ಈ ಸಿನಿಮಾದಲ್ಲಿ ಬಹುತೇಕ ಎಲ್ಲ ಉತ್ತರ ಕನ್ನಡ ಕಲಾವಿದರಿದ್ದರೂ ರಂಗಯ್ಯ ರಘು ಸರ್ ಇದ್ದಾರೆ, ರಾಜೇಂದ್ರ ಕಾರಂತ್ ಸರ್ ಇದ್ದಾರೆ, ಎಲ್ಲರೂ ಪ್ರಮುಖ ಪಾತ್ರದಲ್ಲಿ ಇದ್ದಾರೆ. ಸರ್ ನಮ್ಮೂರ ಕಡೆ ಉತ್ತರ ಕನ್ನಡ ಕಡೆ ಒಬ್ಬ ಹುಡುಗ ಊರಲ್ಲಿ ಇರ್ತಾರಲ್ಲ, ಹುಲಿ ಅನ್ನೋದು ಜಾಸ್ತಿ ಉಡಾಳು ಹುಡುಗರಿಗೆ. ಹುಲಿ ಬಂತು ನೋಡು ಅಂತ ಈ ಥರ ಎಲ್ಲ ಅನ್ನೋದು. ಹಾಗೆ ಅವನಿಗೆ ಹಂಗೆ ಹೇಳ್ತಾ ಇರೋದು ಹುಲಿಬೀರ ಅಂತ ಹೆಸರು ಬರ್ತದೆ. ಆ ಥರ ಅಲ್ಲ, ಎಲ್ಲರೂ ಕರಿತಾ ಇದ್ದಾರೆ ಊರಲ್ಲಿ, ಹುಲಿ ಬಂತು ನೋಡು ಆ ಥರ. ಸರ್ ಇದು ಕಾಮಿಡಿ ಜೋನ್ ಅಂತ ಸ್ಟಾರ್ಟ್ ಆಗ್ತದೆ, ಅಂತಿಮವಾಗಿ ಒಂದು ಮೆಸೇಜ್ ಹೇಳ್ತಾ ಏನು ಮಾಡ್ತಾರೆ. ಹೌದು, ರಂಗಯ್ಯ ರಘು ಸರ್ ತಾತನ ಕ್ಯಾರೆಕ್ಟರ್ ಮಾಡ್ತಾರೆ, ಹೀರೋ ತಾತ ಕ್ಯಾರೆಕ್ಟರ್. ಸರ್ ಇದು ಒಂದು ಹಳ್ಳಿಯ ಕತೆ ಆಗಿದ್ದು, ಹಳ್ಳಿಯಲ್ಲಿ ವಿದ್ಯಾಭ್ಯಾಸ ಕಲಿತವರೇ ಎಲ್ಲ ಮುಂದೆ ಬರ್ತಾರೆ ಅನ್ನೋದು ತಪ್ಪು. ಹಳ್ಳಿಯಲ್ಲಿ ಇದ್ಕೊಂಡು ಮುಂದೆ ಬರ್ತಾರೆ ಅನ್ನೋದು ತೋರಿಸುವಂಥ ಸಿನಿಮಾ. ಅಲ್ಲ, ಎಲ್ಲ ಹಳ್ಳಿಯಲ್ಲಿ ಇಂಥ ಒಂದು ಕತೆ, ಒಬ್ಬ ಹೀರೋ ಇದ್ದೇ ಇರ್ತಾನೆ ಸರ್, ಹುಲಿಬೀರ ಅಂತ ಒಬ್ಬ ಹುಡುಗ ಇದ್ದೇ ಇರ್ತಾನೆ, ಅದ್ರ ಕತೆ ಇದು. ಇದು ಕಾಮಿಡಿಯಾಗಿ ಹೇಳ್ತಾ ಒಂದು ಮೆಸೇಜ್ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಿಜವಾಗ್ಲು ಸರ್, ಇದು ಅಂದರೆ ಎಲ್ಲ ಅಂದರೆ ಇಲ್ಲಿ ಉತ್ತರ ಕನ್ನಡದ ಭಾಷೆನೇ ಇಲ್ಲಿ ಸೊಗಸು. ಓಕೆ, ಕಥೆಗಳೆಲ್ಲ ಸಾಮಾನ್ಯವಾಗಿದ್ರೂ ಒಂದು ಚಿತ್ರಕಥೆಯಲ್ಲಿ ತುಂಬ ಭಿನ್ನವಾಗಿದೆ ಅಂತ ಹೇಳ್ತಾರೆ. ಹೌದು, ಎಲ್ಲ ಅಲ್ಲೇ ಭಾಷೆ, ಅಲ್ಲೇ ಕಲಾವಿದರು, ರೀಲ್ಸಲ್ಲಿ ಫೇಮಸ್ ಆದವರು, ಉತ್ತರ ರಂಗಭೂಮಿಯಲ್ಲಿ ಫೇಮಸ್ ಆದವ್ರನ್ನ ಇಟ್ಕೊಂಡು. ಏನು ಸರ್ ಅಂದರೆ ಸರ್ ಅವನು ಅಲ್ಲ, ಮನೆಯಲ್ಲಿ ಅವನಿಗೆ ಸಪೋರ್ಟ್ ಸಿಗಲ್ಲ ಸರ್ ಕಲೀಲಿಕ್ಕಾಗಿ. ಓಕೆ, ಅವನೇ ಎಲ್ಲ ಇದು ಮಾಡಿಕೊಂಡು ಮುಂದೆ ಬರ್ತಾನೆ, ಆ ಥರ ಕಥೆ ಇದೆ. ಅಲ್ಲ, 10th ಫೇಲ್ ಆಗಿರ್ತಾನೆ ಆ ಥರ. ಆ ಭಾಗದಲ್ಲಿ ಅಂಜನವ್ರಿಗೆ ತುಂಬ ಫ್ಯಾನ್ ಬೇಸ್ ಇದೆ, ಇಲ್ಲಿ ನೋಡೋದು ಮುಂಚೆನೂ ಇದೆ. ಈ ಭಾಗದಲ್ಲಿ ಎಷ್ಟು ವರ್ಕೌಟ್ ಆಗುತ್ತೆ ಅನ್ನೋದು, ಈ ಕಡೆ ಉತ್ತರ ಕರ್ನಾಟಕ ಬಿಟ್ಟು ಈ ಭಾಗದಲ್ಲಿ ಅದೆಷ್ಟು ವರ್ಕ್ ಆಗುತ್ತೆ ನೋಡೋಣ ಸರ್, ಮುಂದೆ ಕಾದು ನೋಡೋಣ. ಥ್ಯಾಂಕ್ ಯು.